ಫೈನಲಿ ಆಸ್ಟರ್ ಮಶ್ರೂಮ್ ಮಾಡೋದಕ್ಕೆ ನಾವು ಹುಲ್ಲನ್ನು ಕಟ್ ಮಾಡಾಗಿದೆ. ನಾವೆಲ್ಲದನ್ನು ಚಿಕ್ಕದಾಗೆ ಕಟ್ ಮಾಡ್ತೀವಿ ಅಥವಾ ಎಲ್ಲದನ್ನು ಒಂದೇ ಥರ ಕಟ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಏನಕ್ಕಂದರೆ ಒಂದೊಂದು ಹುಲ್ಲು ಒಂದೊಂದು ಥರ ಆಗುತ್ತೆ. ಏನಕ್ಕಂದರೆ ನಾವು ಕೈಯಲ್ಲಿ ಕಟ್ ಮಾಡ್ತಿರುವಾಗ ಒಂದೊಂದು ಉದ್ದ ಆಗುತ್ತೆ, ಒಂದೊಂದು ಗಿಡ್ಡ ಆಗುತ್ತೆ. ಎಟ್ ಆ್ಯನ್ ಆ್ಯಾವ್ರೇಜ್ ಏನಂತ ಹೇಳಿದ್ರೆ 3-5 ಸೆಂಟಿಮೀಟ್ರ್ ಹುಲ್ಲು ಬೇಕು ಅಂತ ಹೇಳ್ತಾರೆ. ಅದು ಕೂಡ ಸತ್ಯ ಕೂಡ. ಏನಕ್ಕಂತ ಹೇಳಿದ್ರೆ ನಾವು ಕಟ್ ಮಾಡಿ ಬೇಯಿಸಿದಾಗ ಈ ಹುಲ್ಲಲ್ಲಿ ಒಳಗಡೆ ಎಲ್ಲ ನೀರು ಕ್ಲೀನಾಗೆ ಹೋಗುತ್ತೆ. ಅವಾಗ ಏನಂದರೆ ಬ್ಯಾಕ್ಟೀರಿಯಾಗಳು ಸಾಯ್ತವೆ. ಬ್ಯಾಕ್ಟೀರಿಯಾಗಳು ಸತ್ತಾಗ ಕಂಟಾಮಿನೇಷನ್, ಏನಕ್ಕಂದರೆ ಈಗ ನಾವು ಆಯಿಸ್ಟರ್ ಮಶ್ರೂಮ್ ಅಥವಾ ಯಾವುದೇ ಒಂದು ಮಶ್ರೂಮ್ ಮಾಡ್ತೀವಿ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಗಳು ಇರಬಾರ್ದು. ಅದನ್ನು ಕಂಪ್ಲೀಟಾಗಿ ಸಾಯಿಸಿರಬೇಕು. ಮತ್ತು ಅಷ್ಟೇ ಹೈಜಿನಿಕ್ ಆಗಿ ಕೂಡ ಮಾಡಬೇಕಾಗುತ್ತೆ. ಈ ಹುಲ್ಲೊಳಗಿರುವಂಥ ಬ್ಯಾಕ್ಟೀರಿಯಾಗಳು ಸತ್ತೋದಾಗ, ಒಂದು ಸೆಕೆಂಡ್, ಝೂಮು ಕರೆಕ್ಟಾಗಿ ಇದಾಗ್ತಿಲ್ಲ ಅಂತ ಕಾಣುತ್ತೆ ನೋಡಿ. ಹುಲ್ಲೊಳಗಿರೋಂಥ ಬ್ಯಾಕ್ಟೀರಿಯಾಗಳು ಸತ್ತೋದಾಗ ಏನಂದರೆ ಮಶ್ರೂಮು ಚೆನ್ನಾಗಿ ಬರುತ್ತೆ. ಏನಂದರೆ ಮಶ್ರೂಮ್ ಬ್ಯಾಗ್ ಇರುತ್ತಲ್ವ, ಅದು ಹಾಳಾಗೋದಿಲ್ಲ. ಅದು ಯಾವಾಗ ಹಾಳಾಗದೆ ಚೆನ್ನಾಗಿ 100% ಹೆಲ್ತಿಯಾಗಿ ಮೈಸೀಲಿಯಂ ಗ್ರೋತ್ ಆಗುತ್ತೆ, ಆವಾಗ ಮಶ್ರೂಮ್ ಕೂಡ ಚೆನ್ನಾಗಿರುತ್ತೆ. ಅಂದರೆ ಒಳ್ಳೆ ಸೈಜ್ ಇರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ, ಮತ್ತು ತುಂಬ ಆ ಬ್ಯಾಗ್ ಕೂಡ ಹಾಳಾಗೋದಿಲ್ಲ. ನಾವು 100% ರಿಸಲ್ಟ್ ಅನ್ನೋದು ತಗೋಬೋದು.